ಯಾರಾಗ್ಬೋದು ಮುಂದಿನ ಪ್ರಧಾನಿ? ಮೋದಿನ ಬರಬಹುದು ಅನ್ನೋ ಒಂದು ಆಸೆ ಇದೆ. ಮೋದಿ ಅವರಿದ್ದಾರೆ. ಬಿಜೆಪಿ ಅವರು ಭಾವನಾತ್ಮಕ ವಿಷಯಗಳಿಗೆ ಒತ್ತು ಕೊಡೋದ್ರಿಂದ ಸಾಮಾನ್ಯ ಜನರೆಲ್ಲರೂ ಕೂಡ ಅಷ್ಟೊಂದು ಇನ್ನೂ ವೈಚಾರಿಕತೆ ಇದು ನಮ್ಮಲ್ಲಿ ಬೆಳೆದಿಲ್ಲ. ಅದಕ್ಕೆ ಪುನಃ ಮತ್ತೊಮ್ಮೆ ಮೋದಿ ಅವರ ಆಗ್ಬಹುದು. ಇಲೆಕ್ಷನ್ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡ್ತಾರ, ಅಷ್ಟೊತ್ತಿಗೆ ಅಲ್ಲಿನ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರ, ಆಮೇಲೆ ಗಡಿ ಒಳಗೆ ಯಾವ್ದಾದ್ರು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ. ಮೋದಿ ಅವರು 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಾರೆ, ಕೋಮುವಾದಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ನಿಶ್ಚಿತವಾಗಿ ಅವರು ಕೋಮುವಾದಿಗಳು, RSS ಹಿನ್ನೆಲೆಯಿಂದ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಬಡವರ ಬಗ್ಗೆ ಆಗಲಿ, ದಲಿತ ಕೀಳುಗ ಸಮಾಜವಾಗಲಿ ಒಂದು ಅಧಿಕಾರವನ್ನು ಹಿಡಿದುಕೊಳ್ಳುವ ಸಲುವಾಗಿ ಅವ್ರ ಪರವಾಗಿ ಅದರ ವಿನಃ ಅವ್ರು ಏನಿಲ್ಲ ಅಂತಂದ್ರೆ ಮನಪೂರ್ವಕವಾಗಿ ದಲಿತರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. 75 ವರ್ಷಗಳ ಮಾತ್ರ ಆಡಳಿತ ನಡೆಸಬೇಕು, ಅದಾದ ನಂತರ ಇಲ್ಲ ಅಂತ ಇನ್ನೇನು ಮೋದಿ ಅವರು ಆಸುಪಾಸಿನಲ್ಲಿ ಇದ್ದಾರೆ. ಅವರು ಯಾರಿಗೂ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ. ಅವರೆಲ್ಲರೂ ಈಗ ಜನರಿಗೆ ಮೋಸ ಮಾಡ್ಕೊಂತ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ. ಈಗೆಲ್ಲ ಹೊಸ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ವಿ ಅಂತಂದ್ರು, ಅವ್ರು ಏನು ಸರ್ವಾಧಿಕಾರ ಮನೋಭಾವ ಐತಲ್ಲ, ಅವರೆಲ್ಲ ಅನ್ಎಜುಕೇಟೆಡ್, ಇನ್ನೂ ಪ್ರಬುದ್ಧರಲ್ಲದ ಜನರನ್ನೇ ಮುಖ್ಯಮಂತ್ರಿಗಳನ್ನು ಮಾಡಿಕೊಂಡು ತಮ್ಮ ಹಿಡಿತದೊಳಗೆ ಇಟ್ಟುಕೊಳ್ತಾರೆ. ಅಮಿತ್ ಶಾ ಇದ್ದಾರೆ, ಯೋಗಿ ಅವರ ಹೆಸರು ಕೂಡ ಬರ್ತಾ ಇದ್ದಾರೆ. ಏನಂತ ಒಂದೇನು ಒಳ್ಳೆ ಹಿನ್ನೆಲೆಯಿಂದ ಬಂದವರಲ್ಲ, ಅವರು ಕೂಡ ಜೈಲಿನಲ್ಲಿ ಇದ್ದುಕೊಂಡು ಇವನ್ನೆಲ್ಲ ಬಡದಾಡಿಕೊಂಡು ಬಂದಿದ್ದಾರೆ. INDA ಒಕ್ಕೂಟ ಮಾಡಿಕೊಂಡು ಒಂದು 26ಕ್ಕೂ ಹೆಚ್ಚು ಪಕ್ಷಗಳು ಸೇರ್ಕೊಂಡು ಒಕ್ಕೂಟ ಮಾಡಿಕೊಂಡಿದೆ. ವಾಜಪೇಯಿ ಅವರು ಕೂಡ 28 ಪಕ್ಷಗಳನ್ನು ಇಟ್ಕೊಂಡು ಆಡಳಿತ ನಡೆಸಿದ್ರು. ಒಂದು 11 ತಿಂಗಳನ್ನು ಕೂಡ ಅವ್ರಿಗೆ ಆಡಳಿತ ನಡೆಸಕ್ ಆಗೋದಿಲ್ಲ. ಯಾಕಂದ್ರೆ ಇವರೆಲ್ಲ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದ್ದಂತ ಜನ, ಬ್ಲೈಂಡ್ ಫಾಲೋವರ್ಸ್ ಅಲ್ಲ. ವೀಕ್ಷಕರೇ, ಇದೀಗ ರಾಚನಹಳ್ಳಿ ಕೆರೆ ಅಮೃತಹಳ್ಳಿ ಕ್ಷೇತ್ರದಲ್ಲಿ ಇದೀವಿ. ಇಲ್ಲಿನ ಜನ ಯಾರನ್ನ ನಾಯಕರಾಗಿ ಒಪ್ಕೋತಾರೆ, ಅಂದ್ರೆ ಯಾರಾಗ್ತಾರೆ ಮುಂದಿನ ಪ್ರಧಾನಿ ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ಸರ್ ನಮಸ್ತೆ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರಾಗ್ಬೋದು ಮುಂದಿನ ಪ್ರಧಾನಿ ಸರ್? ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಮತ್ತು ಈಗ 5 ರಾಜ್ಯಗಳ ಪಂಚಾಯತ್ ರಿಸಲ್ಟ್ಗಳನ್ನು ನೋಡಿದ್ವಿ ಅಂದ್ರೆ ಮತ್ತೆ ಮೋದಿನ ಬರಬಹುದು ಅನ್ನೋ ಒಂದು ಆಸೆ ಇದೆ. ಸರ್, ಒಂದು ಕಡೆ ಮೋದಿ ಅವರಿದ್ದಾರೆ, ಹೌದು. ಇನ್ನೊಂದು ಕಡೆ ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಗೊಂದು ಅವಕಾಶ ಕೊಡಬಹುದಲ್ಲ ಸರ್? ಕೊಡ್ಬೋದು. ಜನ ಇನ್ನೂ ಅಷ್ಟೊಂದು ನಮ್ಮ ಭಾರತೀಯ ಜನರು ಭಾಳ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಮನೋಭಾವನೆ ಹೊಂದಿರೋದ್ರಿಂದ ಈ ಗುಡಿ ಗುಂಡಾರ ಆಮೇಲೆ ಧಾರ್ಮಿಕ ಇದಕ್ಕೆ ಭಾವನಾತ್ಮಕ ಇದಕ್ಕೆ ಹೆಚ್ಚಿಗೆ ಸ್ಪಂದಿಸೋದ್ರಿಂದ ಅವರು ಹೆಚ್ಚು BJP ಅವರು ಭಾವನಾತ್ಮಕ ವಿಷಯಗಳಿಗೆ ಒತ್ತು ಕೊಡೋದ್ರಿಂದ ಸಾಮಾನ್ಯ ಜನರೆಲ್ಲರೂ ಕೂಡ ಅಷ್ಟೊಂದು ಇನ್ನೂ ವೈಚಾರಿಕತೆ ಇದು ನಮ್ಮಲ್ಲಿ ಬೆಳೆದಿಲ್ಲ. ಅದಕ್ಕೆ ಪುನಃ ಮತ್ತೊಮ್ಮೆ ಮೋದಿ ಅವರ ಆಗ್ಬೋದು ಅಂತ. ಆದ್ರೆ ಮೋದಿ ಅವರು 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಾರೆ, ಆದ್ರೆ ಅವರಿಗೆ ಒಂದು ಟೀಕೆ ಇದೆ, ಕೋಮುವಾದಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಇದನ್ನ ಒಪ್ಕೋತೀರಾ? ನಿಶ್ಚಿತವಾಗಿ ಅವರು ಕೋಮುವಾದಿಗಳು, RSS ಹಿನ್ನೆಲೆಯಿಂದ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಬಡವರ ಬಗ್ಗೆ ಆಗಲಿ, ದಲಿತ ಕೀಳುಗ ಸಮಾಜವಾಗಲಿ ಒಂದು ಅಧಿಕಾರವನ್ನು ಹಿಡಿದುಕೊಳ್ಳುವ ಸಲುವಾಗಿ ಅವ್ರ ಪರವಾಗಿ ಅದರ ವಿನಃ ಅವ್ರು ಏನಿಲ್ಲ ಅಂತಂದರೆ ಮನಪೂರ್ವಕವಾಗಿ ದಲಿತರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಇಲ್ಲ ಅಂದ್ರೆ ಅವ್ರು ಬರೀ 2% ಜನ ಈ ದೇಶದೊಳಗೆ ಇದ್ದುಕೊಂಡು 98% ಜನರನ್ನೆಲ್ಲ ಆಳ್ತಾರಂತಂದ್ರೆ ಅದೇನೋ ಒಂದು ಭಾವನಾತ್ಮಕ ವಿಷಯ, ಒಂದು ಭಾರತೀಯರ ಮೌಢ್ಯದ ಒಂದು ದುರುಪಯೋಗ ಅವರೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ. ಇದೇ ಭಾರತೀಯ ಮೌಢ್ಯ ಅನ್ನುವಂಥದ್ದು ಏನಾದ್ರು ಅವರಿಗೆ ಮಾರಕ ಆಗ್ಬೋದಾ ಈ ಲೋಕಸಭಾ ಚುನಾವಣೆಯಲ್ಲಿ? ಈಗ ಸದ್ಯಕ್ಕೆ ಆಗ್ಲಿಕ್ಕಿಲ್ಲ ಅದು. ಈಗ ಈ ಪ್ರೆಸೆಂಟ್ ಇನ್ಕಮಿಂಗ್ ಏನು 24th ಎಲೆಕ್ಷನ್ ಇದೆ ಅಲ್ಲ, ಇದರೊಳಗೆ ಆಗ್ಲಿಕ್ಕಿಲ್ಲ. ಬಟ್ ಅವ್ರಿಗೆ ಒಂದು ಪ್ರಬಲವಾದ ಒಂದು ವಿರೋಧ ಕ್ಯಾಂಡಿಡೇಟ್ ಇಲ್ಲ. ಅದಕ್ಕೆ ಅವರು ಆ ನಮೂನೆ ಹೆಚ್ಚು ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಅಷ್ಟೇ. ಹಾಗೇನೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ಏನಂತ ಅಂದ್ರೆ 75 ವರ್ಷಗಳ ಮಾತ್ರ ಆಡಳಿತ ನಡೆಸಬೇಕು, ಅದಾದ ನಂತರ ಇಲ್ಲ ಅಂತ. ಇನ್ನೇನು ಮೋದಿಯವರು ಆಸುಪಾಸಿನಲ್ಲಿ ಇದ್ದಾರೆ, ಏನಾಗ್ಬೋದು? ಅದೇ NDA ಸರ್ಕಾರ ಬಂದ್ರೆ ಬೇರೆ ಯಾರು ಬರ್ಬೋದು? ಬೇರೆ ಹೆಸರು ಏನಾರು ಇದೆಯಾ? ಇಲ್ಲ, ಅವ್ರು ಯಾರು ಬಿಡೋದಿಲ್ಲ. ಅವರೆಲ್ಲರೂ ಈಗ ಜನರಿಗೆ ಮೋಸ ಮಾಡ್ಕೊತ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅವರು ಯಾರಿಗೂ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ. ಅವರು ಈಗೆಲ್ಲ ಹೊಸ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ವಿ ಅಂತ ಅಂದರು, ಅವ್ರು ಏನು ಸರ್ವಾಧಿಕಾರ ಮನೋಭಾವ ಐತಲ್ಲ, ಅವರೆಲ್ಲ ಅನ್ಎಜುಕೇಟೆಡ್, ಇನ್ನೂ ಪ್ರಬುದ್ಧರಲ್ಲದ ಜನರನ್ನೇ ಮುಖ್ಯಮಂತ್ರಿಗಳನ್ನು ಮಾಡಿಕೊಂಡು ತಮ್ಮ ಹಿಡಿತದೊಳಗೆ ಇಟ್ಕೊಳ್ತಾರೆ.
ಅದು ಒಂದು ಕಾರಣ ಅವ್ರಿಗೆ. ಅದು ಮ್ಯಾಗ ಏನು ಎಕ್ಸ್ಪೋಸ್ ಮಾಡ್ತಾರೆ ಅಂತಂದ್ರೆ, ನಾವೆಲ್ಲರೂ ಏನು ಅಂತಂದರೆ ಅತಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದರಿರ್ತಕ್ಕಂಥ ಹುನ್ನಾರ ಏನು ಅಂತಂದರೆ ಎಲ್ಲವನ್ನ ಸೆಂಟ್ರಲೈಸ್ ಮಾಡಿ ಹಿಡಿದು ಇಟ್ಕೊಳ್ತಕ್ಕಂಥ ಒಂದು ಸರ್ವಾಧಿಕಾರಿ ಒಂದು ಧೋರಣೆ ಅಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಸರ್ವಾಧಿಕಾರಿ ಧೋರಣೆ ಇದೆ ಅಂತ ಹೇಳ್ತೀರಾ. ಆದರೆ ಅದೇ ಪಕ್ಷದಲ್ಲಿ ಅಮಿತ್ ಶಾ ಇದ್ದಾರೆ, ಹಾಗೂ ಯೋಗಿ ಅವರ ಹೆಸರು ಕೂಡ ಬರ್ತಾ ಇದೆ, ಆದಿತ್ಯ ಯೋಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಇವರಿಬ್ಬರ ಅಭಿಪ್ರಾಯ? ಅದು ಅವ್ರೇನು ಅಂಥ ಒಂದೇನು ಒಳ್ಳೆ ಹಿನ್ನೆಲೆಯಿಂದ ಬಂದವರಲ್ಲ, ಅವರು ಕೂಡ ಜೈಲಿನಲ್ಲಿದ್ದುಕೊಂಡು ಎಲ್ಲ ಇವನ್ನೆಲ್ಲ ಬಡದಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಏನು ಅಂತಂದರೆ ಈ ಸಾಮಾನ್ಯ ಜನರ ಬಗ್ಗೆ ಆಗಲಿ, ದಲಿತರು, ಅಸ್ಪೃಶ್ಯರು ಇವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಮನೋಭಾವನೆ ಇಲ್ಲ. ಬರೀ ಓಟಿಗಾಗಿ ಮಾತ್ರ ಮೇಲ್ನೋಟಕ್ಕೆ ಇತರರಿಗೆ ಅವಕಾಶ ಕೊಟ್ಟಂಗೆ ಮಾಡ್ತಾರೆ, ಆದರೆ ಮನಪೂರ್ವಕವಾಗಿ ಅವ್ರು ಎಂದೂ ಕೊಡೋದಿಲ್ಲ. NDA ಅಲ್ಲಿ ಈ ರೀತಿ ಕಥೆ ಆದರೆ INDA ಒಕ್ಕೂಟ ಮಾಡಿಕೊಂಡು ಒಂದು 26ಕ್ಕೂ ಹೆಚ್ಚು ಪಕ್ಷಗಳು ಸೇರಿಕೊಂಡು ಒಕ್ಕೂಟ ಮಾಡ್ಕೊಂಡಿದೆ. ಇದು ಸರಿ ಹೋಗುತ್ತಾ? ಈ ಒಕ್ಕೂಟ ಆಡಳಿತ ನಡೆಸುತ್ತಾ? ಇದು ಗೆದ್ದು ಬಂದರೆ ಅವ್ರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ವಾಜಪೇಯಿ ಅವರು ಕೂಡ 28 ಪಕ್ಷಗಳನ್ನು ಇಟ್ಕೊಂಡು ಆಡಳಿತ ನಡೆಸಿದ್ರು. ಒಂದು 11 ತಿಂಗಳನ್ನು ಕೂಡ ಅವ್ರಿಗೆ ಆಡಳಿತ ನಡೆಸೋಕೆ ಆಗೋದಿಲ್ಲ. ಯಾಕಂದ್ರೆ ಇವರೆಲ್ಲ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದ್ದಂಥ ಜನ, ಬ್ಲೈಂಡ್ ಫಾಲೋವರ್ಸ್ ಅಲ್ಲ. ಹೀಗಾಗಿ ಅವರೇನು ಒಂದು ವೈಜ್ಞಾನಿಕ ಹಿನ್ನೆಲೆ ಒಳಗೆ ಅವರು ಕಚ್ಚಾಡ್ತಾರೆ. ಅವರು ಅಧಿಕಾರಕ್ಕೆ ಕಚ್ಚಾಡ ಸಹಜ. ಮನೆ ಒಂದು 20-30 ಕೂಡಿದ್ರೆ, ಇದು ಒಂದು 28 ಜನ ಒಂದು ಕಡೆ ಕೂಡಿದಾಗ, ಡಿಫ್ರೆಂಟ್ ಐಡಿಯಾಲಜಿ ಒಂದು ಕಡೆಗೆ ಕೂಡಿದಾಗ ಅದು ಆಟೋಮೆಟಿಕ್ ಆಗಲಿ ಒಂದು ಭಿನ್ನ ಇದನ್ನು ತೆಗೆದುಕೊಳ್ತೈತಿ. ಅಷ್ಟು ಯಶಸ್ವಿ ಆದರೂ ಕೂಡ ಯಶಸ್ವಿ ಆಗೋದಿಲ್ಲ. ಒಂದೇ ಮಾತು ಯಾಕೆ ಆಗೋದಿಲ್ಲ ಅಂದರೆ, ಇವ್ರಿಗೆ ಪ್ರಬಲ ವಿರೋಧಿನೇ ಇಲ್ಲ. ಮೋದಿ ವಿರುದ್ಧ ರಾಜೀವ್ ಗಾಂಧಿ ಅವ್ರನ್ನ ನಿಂದಿಸಿದ್ವಿ, ಇವರು ರಾಹುಲ್ ಗಾಂಧಿಯವ್ರನ್ನ ನಿಂದಿಸಿದ್ವಿ ಅಂತಂದರೆ ಅಷ್ಟೊಂದು ಇದು ಬರೋದಿಲ್ಲ. ಈಗೇನೋ ಒಂದು ಹೊಸ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಹಿ ವಿಲ್ ಪರ್ಫಾರ್ಮ್ ಮೋರ್ ದ್ಯಾನ್ ರಾಹುಲ್ ಗಾಂಧಿಗಿಂತ ಒಂದು ಒಳ್ಳೆ ಒಂದು ಇದಕ್ಕೆ ಆಡಳಿತ ಅಲ್ಲ, ಪಕ್ಷ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಬಲಿಷ್ಠ ವಿರೋಧ ಪಕ್ಷವಾದರೂ ಬರ್ಬೋದು ಅಂತ ಒಂದು ಆಶೆ, ಬಲಿಷ್ಠ ವಿರೋಧ ಪಕ್ಷವಾಗಬಹುದು ಅಂತ ಹೇಳ್ತೀರಾ. ಆದರೆ ಇದೇ ಲೋಕಸಭೆಯನ್ನು ಮುಂದಿಟ್ಟುಕೊಂಡು ಕರ್ನಾಟಕದಲ್ಲಿ JDS ಮತ್ತು BJP ವಿಲೀನ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಅನೈತಿಕ ವಿಲೀನ ಅಂತ, ಒಂದು ಸೈದ್ಧಾಂತಿಕ ಹಿನ್ನೆಲೆ ಒಳಗೆ ಜಾತ್ಯತೀತ ಅಂತ ಹೇಳಿ ಪಕ್ಷಕ್ಕೆ ಹೆಸರಿಟ್ಟುಕೊಂಡು, ಹಿಂದೆ ಯಾವಾಗ 8ರೊಳಗೆ ಯಡಿಯೂರಪ್ಪರ ಜೊತೆಗೆ ಕುಮಾರಸ್ವಾಮಿ ಅವರು ಹೋದಾಗ ಕಣ್ಣೀರು ಸುರಿಸಿರ್ತಕ್ಕಂಥ ದೇವೇಗೌಡರು ಈಗ ಅದನ್ನು ಹೊಗಳ್ತಾರೆ ಅಂತಂದ್ರೆ ಇವರೆಷ್ಟು ನಯವಂಚಕತನ ಇವರಲ್ಲಿ ಇದೆ. ಯಾವುದೋ ಒಂದು ಬದ್ಧತೆ ಇಲ್ಲ, ಸೈದ್ಧಾಂತಿಕವಾದ ಬದ್ಧತೆ ಇಲ್ಲ. ಈಗ ಹೋಗ್ತಾರೆ, ಒಪ್ಪಂದ ಮಾಡ್ಕೊಳಕ್ಕೆ ಹೋಗ್ತಾರೆ, ಒಬ್ಬ ಲೀಡರ್ನು ಕರ್ಕೊಂಡು ಹೋಗೋದಿಲ್ಲ. ಮನೆಯವ್ರು, ಮಗ, ಮೊಮ್ಮಗ, ಸೊಸಿ, ಇನ್ನು ಸಾಧ್ಯ ಆದ್ರೆ ನಾಯಿಗಳನ್ನು ಕರ್ಕೊಂಡು ಹೋದ್ರು ಹೋಗ್ತಿದ್ರು ತಮ್ಮ ಮನೆಯು. ಹಿಂಗೆ ಅದು ಯಾವುದೇ ರೀತಿಯ ಒಂದು ಪ್ರಜಾಸತ್ತಾತ್ಮಕ ಒಂದು ಇದು ಅವ್ರಿಗೇನು ಅಂತಂದರೆ ತಮ್ಮ ಸೈದ್ಧಾಂತಿಕನ ಬದ್ಧತೆ ಇಲ್ಲ ಅವರಲ್ಲೇ. ಇವನ್ನೆಲ್ಲವನ್ನು ನೋಡಿದ್ವಿ ಅಂತಂದರೆ ಅದೇ ಮತ್ತೆ ಕಾಂಗ್ರೆಸ್ಸು ಮತ್ತು JDS ಜೊತೆಗೆ ಮೈತ್ರಿ ಹೋದ ಸಲ ಹೇಗಾಗಿದೆ ಅನ್ನೋದು ಗೊತ್ತೈತೆ. ಮುಂದೂ ಕೂಡ ಇಲ್ಲಿ ಕರ್ನಾಟಕದೊಳಗೆ ಏನು ನಡೀಲಿಕ್ಕಿಲ್ಲ. ಈ ಇಬ್ಬರ ವಿಲೀನ ಯಾರಿಗೆ ಹೆಚ್ಚು ಉಪಯೋಗ ಆಗ್ಬೋದು? ಅಂದರೆ JDSಗೆ ಆಗುತ್ತಾ ಇಲ್ಲ ಇವರಿಗೆ ಹೆಚ್ಚು ಉಪಯೋಗ ಆಗ್ಬೋದಾ ಒಂದು? ಆದರೆ ಕಾಂಗ್ರೆಸ್ಗೆ ಹೆದರಿ ಕೆಲಸ ಮಾಡ್ತಾ BJP ಏನಾದರೂ ವಿಲೀನ ಆಗ್ತಾ ಅಂತ ಪ್ರಶ್ನೆ ಸರ್. ಹಂಗೇನಿಲ್ಲ, ಹೆಚ್ಚಿಗೆ ಲಾಭ ಆಗೋದು JDSಗೆ. ಯಾಕಂದ್ರೆ ಈಗಾಗಲೇ ಅವರು 39 ಸೀಟ್ ಇದ್ರೆ 19 ಸೀಟಿಗೆ ಬಂದಿದ್ದಾರೆ. ಮುಂದೆ ಅವ್ರು ಎಕ್ಸ್ಟಿಂಗ್ವಿಷ್ ಹಾಕಿವಿ ಅನ್ನೋ ಒಂದು ಇದನ್ನು ಕೂಡ ನೆಕ್ಸ್ಟ್ ಸ್ಟೆಪ್ ನೋಡ್ತಾರೆ. ಈಗಾಗಲೇ ಅವ್ರಿಗೆ ಒತ್ತಾಯ ಮಾಡಿದರು, ವಿಲೀನ ಆಗಿಬಿಡ್ರಿ BJP ಒಳಗೆ ಅಂಥೇಳಿ. ನಾವು ಆಗೋದಿಲ್ಲ ಅಂತ ಹೇಳಿದರು. ಆ ಮುಂದಿನ ಇಲೆಕ್ಷನ್ನೇ ಬಹುಶಃ ಮುಂದಿನ ಸ್ಟೆಪ್ ಅವ್ರದ್ದು BJP ಜೊತೆಗೆ ವಿಲೀನ ಆಗೋದ ಒಂದು ಅನಿವಾರ್ಯತೆ ಅವ್ರಿಗೆ ಬರ್ತೈತೆ. ಇಂಡಿಪೆಂಡೆಂಟ್ ಪಕ್ಷ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ರಾಜ್ಯಕ್ಕೆ ಬಂದರೆ 135 ಓಟ್ಗಳನ್ನ ಗೆದ್ದು ಸೀಟ್ ತಗೊಂಡು ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿಯನ್ನು ಈಗ ಸಿದ್ದರಾಮಯ್ಯ ಅವರು ಹಿಡಿದಿದ್ದಾರೆ. ಹೇಗಿದೆ ಸರ್ ಅವರ ಆಡಳಿತ? ಅವ್ರು ಯಾವಾಗಲೂ ಕೂಡ ಒಂದು ಬದ್ಧತೆ ಇದೆ. ಜಾತ್ಯತೀತ ಅಂತ ಹೆಸರು ಇಲ್ಲದರೂ ಕೂಡ ಆ ಕಡೆ ಒಲವಿದೆ. ಈ ಅವ್ರು ಕೊಟ್ಟಿರ್ತಕ್ಕಂಥ 186 ಇದನ್ನು ಕೊಟ್ಟರು, ಹೋದ ಸಲ ಭರವಸೆಗಳನ್ನು ಕೊಟ್ಟರು. 158 ಭರವಸೆಗಳನ್ನು ಈಡೇರಿಸಿದ್ರು. ಅವ್ರಿಗೆ ಏನೋ ಒಂದು ಕಮಿಟ್ಮೆಂಟ್ ಇದೆ ಬಡವ್ರ ಬಗ್ಗೆ, ಇದ್ರ ಬಗ್ಗೆ ಸ್ವಲ್ಪ ಒರಟು ಅನ್ನೋದೊಂದು ಬಿಟ್ಟರೆ ಹಾರ್ಡ್ಲಿ ಈಸ್ ಕೈಂಡ್ ಮ್ಯಾನ್. ಸಾಮಾನ್ಯ ಜನರದ್ದು ಹೊಟ್ಟೆ ಹಸಿವು ಏನು ಸಮಸ್ಯೆಗಳದಾವಲ್ಲ ಅದ್ರ ಬಗ್ಗೆ ಹೆಚ್ಚಿದೆ. ಬಿಕಾಸ್ ಆಫ್ ದೀಸ್ ಗ್ಯಾರಂಟೀಸ್ ಏನದಾವಲ್ಲ
ಅವರೆಲ್ಲ ಬಡವ್ರ ಪರವಾಗಿನ ಅದಾವು. ಅವ್ರಿಗೆ ಏನು ಮಾಡ್ತಾರಂದ್ರೆ ಬಡವರಿಗೆ ಅಕ್ಕಿ ಕೊಟ್ಟರು ಇನ್ನೆಲ್ಲಿ ಅವ್ರು ಸಿಗ್ತಾರ ಅಂತ ಹೇಳಿದರೆ ಅದು ದೊಡ್ಡ ಕೆಲಸ ಮಾಡ್ತಾ ಇದೆ. ಆ ಉಣ್ಣುವ ಇದನ್ನಾರು ಜನರಿಗೆ ತಪ್ಪಿಲ್ಲ ಅದು. ಹೀಗಾಗಿ ಈಗ ಜನ 200-300 ರೂಪಾಯಿ ಕೂಲಿ ಕೇಳ್ತಾರೆ. ಆ ಅಕ್ಕಿನೂ ಇಲ್ಲ ಅಂತಂದ್ರೆ ಅವ್ರು ಏನು ಅಂತಂದ್ರೆ ಈಗ ಒಬ್ಬೊಬ್ಬ ಕೂಲಿ 500-500 ರೂಪಾಯಿ ದಿನಕ್ಕೆ ನಾವು ಕೊಡಬೇಕಾಗಿತ್ತು ಎಲ್ಲಿ ಹಳ್ಳಿಗಾಡುಗಳಲ್ಲಿ. ಅಷ್ಟರ ಮಟ್ಟಿಗೆ ಆದರೂ ಒಂದೇನು ಅಂತಂದ್ರೆ ನಿಂತ್ಕೊಂಡೈತಿ. ಇವತ್ತು ಒಕ್ಕಲ್ತನ ಕೃಷಿ ನಿಂದಿರ್ಬೇಕಾದ್ರೆ ಈಗ ನಾವೆಲ್ಲ ಕೃಷಿ ಪ್ರಧಾನವಾಗಿರ್ತಕ್ಕಂಥವ್ರಿಗೆ 200-300 ಕೂಲಿಗಳು ಸಿಗ್ತಾರೆ. ಈಗ ಆ ಅಕ್ಕಿ ಸಿಗ್ತೈತಿ, ಅಕ್ಕಿ ಐತಲ್ಲ ಅಂತ ಹಿಡ್ಕೊಂಡು ಬರೀ ಉಪ್ಪು ಮೆಣಸಿನ್ಕಾಯಿ ಮೇಲ್ ಖರ್ಚಿಗೆ ಅಷ್ಟೇ ಈಗ ಕೂಲಿ ಬೇಡ್ತಾ ಇದ್ದಾರೆ. ಅವರೇನು 10 ರೂಪಾಯಿ KG-ಗಿಂತ ಕಡಿಮೆ ಅಕ್ಕಿ ಸಿಗ್ತಾವೋ ಅಲ್ಲಿ ತಿಂದು ಈಗ ಸುಖವಾಗಿ ಅದಾರ. ಅದು ಏನು ಕ್ವಾಲಿಟಿ ಐತೋ ಅದು ಆ ಮಾತು ಬೇರೆ. ಆದ್ರೆ ಇಲ್ಲ ಅಂದರೆ ಒಮ್ಮೆಗೆ 60-70 ರೂಪಾಯಿ ಕೊಟ್ಟು KG ಅಕ್ಕಿ ತಂದಿದ್ನಂದ್ರೆ ಅದು ಬರ್ಡನ್ ಹಾಕಿತ್ತು. ಅಷ್ಟು ರೊಕ್ಕ ಕೇಳ್ತಿದ್ರು ಅವರು. ನಮ್ಗೆ ದಿನವೈ ಸಾಲಂಗಿಲ್ಲ, ನಮ್ಮ 300 ರೂಪಾಯಿ ಸಾಲಾಗಲ್ಲ, 500 ರೂಪಾಯಿ ಕೂಲಿ ಕೊಡ್ರಿ ಅಂತ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗಾದರೂ ಏನು ಅಂತಂದರೆ ಒಂದು ರೀತಿಯಾದ ಜನಪರವಾದ ಒಂದು ಇದು ಐತಿ ಅಂತ. ಮೊದಲಿಗೆ ಪೀಠೋಬ ಆಮೇಲೆ ವಿಠೋಬ. BJP ಅವ್ರದ್ದು ಏನಂತಲೇ ಮೊದಲು ವಿಠೋಬ ಆಮೇಲೆ ಪೀಠೋಬ. ಹಿಂಗೆ ಹೊಟ್ಟೆ ಬಗ್ಗೆ ಇದ್ರ ಬಗ್ಗೆ ಸಮಸ್ಯೆ ಇಲ್ಲ, ದೇವ್ರ ಬಗ್ಗೆ ಸಮಸ್ಯೆ. ಈಗ ಜನರ ಆಶ್ರಯ ಯೋಜನೆ ಬಗ್ಗೆ ಚಿಂತೆ ಇಲ್ಲ, ಅವ್ರು ದೇವರ ಆಶ್ರಯದ ಬಗ್ಗೆ ಚಿಂತನೆ ಐತಿ. ಈಗ ಅಯೋಧ್ಯೆ ಮಾಡಿದ್ರು, ಎದಕ್ಕೆ ಬಂತದು? ಈ ಊರಾಗ ಸಾವಿರಾರು ಕೋಟಿ ದೇವಾಲಯಗಳದಾವು, ಜನರಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಆದರೆ ಅದು ಒಂದು ಯಾಕೆ ಬೇಕು ಅಂದರೆ ಜನರಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ, ಭಾವನಾತ್ಮಕವಾಗಿ ಅವ್ರನ್ನ ಹಸಿವೆಯನ್ನು ಮರೆಸ್ತಕ್ಕಂಥ ತಮ್ಮ ಜೀವನದ ಇದನ್ನು ಮರೆಸಲಿಕ್ಕೆ ಇವನ್ನೆಲ್ಲವನ್ನು ಸೋಗಿ ಹಾಕ್ತಾರೆ ವಿನಃ ಅದು ಏನು ಅಂತಂದರೆ ನಿಜವಾದ ಒಂದು ಮಾನವೀಯ ಕಳಕಳಿ ಏನು ಅಂತಂದರೆ ಅವರಲ್ಲಿ ಮೇ ಕ್ಯಾಪ್ಚರ್ ಪವರ್ ಹಿಡಿದಿರ್ಬೋದು, ಅಧಿಕಾರ ಹಿಡಿದಿರ್ಬೋದು, ಹೆಚ್ಚು ದಿನ ಅದನ್ನು ಬಳಸ್ಬೋದು. ಆದರೆ ಅದೇನಿಲ್ಲ ಅಂದರೆ ಜನಪರ ಅಲ್ಲ, ಅದು ಜನಪರ ಅಲ್ಲ. ಮೋದಿಯವರ ಈ ಸಿದ್ಧಾಂತವೆಲ್ಲನೂ ನೋಡಿ ಹೊರ ದೇಶಗಳಲ್ಲಿ ಇವರನ್ನು ವಿಶ್ವ ನಾಯಕರು ಅಂತ ಹೇಳಲ್ಪಡ್ತಾರೆ. ಏನು ಹೇಳ್ತೀರಾ ಸರ್? ವಿಶ್ವನಾಯಕರು ಅಂತ ಹೇಳಿ ಏನು ಕೆಲಸ ಮಾಡಿದಾರಂತೆ ಅವ್ರು ವಿಶ್ವನಾಯಕರು ಅಂತ ಹೇಳ್ತಾರೆ. ಅಲ್ಲಿ ಜನ ಇದ್ದಾರೆ, ನಮ್ಮ ಜನ ಅದಾರೆ ಅಲ್ಲಿ. ಅವರೆಲ್ಲ ಇವತ್ತು ಮಾಧ್ಯಮಗಳು ಕೂಡ ತಪ್ಪು ತಿಳ್ಕೊಬೇಡ್ರಿ, ಮಾಧ್ಯಮಗಳು ಕೂಡ ಇವತ್ತು ಯಾವ ರೀತಿ ಯಾರ ಪರವಾಗಿ ಕೆಲಸ ಮಾಡ್ತಾವೆ ಅಂತೇಳಿ ಇವತ್ತು ವಿರೋಧ ಪಕ್ಷದ ಬಗ್ಗೆ ಮಾಧ್ಯಮಗಳು ಎಲ್ಲಿನೂ ಕೂಡ ಎಕ್ಸ್ಪೋಸ್ ಮಾಡೋದಿಲ್ಲ. ಅವ್ರು ಒಂದು ತಪ್ಪನ್ನು ಕೂಡ ಏನು ಅಂತಲ್ಲ ಇವರು ಹೇಳೋದಲ್ಲ. ಬಿಕಾಸ್ ಆಫ್ ದೇ ಆರ್ ಫೀಡಿಂಗ್, ಇವನ್ನೆಲ್ಲ ಸಾಕ್ತಾ ಇದ್ದಾರೆ, ಸಲುತ್ತಾ ಇದ್ದಾರೆ ಎಲ್ಲ ಈ ಸಮೂಹ ಮಾಧ್ಯಮಗಳನ್ನು ಎಲ್ಲವೂ. ಒಂದು ಸೆಂಟ್ರಲ್ ಗೌರ್ಮೆಂಟ ಕೈಯಾಗಿರೋ ಹೊತ್ತಿನಾಗ ಇದೇನು ಇಟ್ಸ್ ಈಜಿ ಅಂತ. ಎಲ್ಲೋ 1-2 ಪ್ರಾಮಾಣಿಕವಾದ ನಿಮ್ಮಂಥ ಪ್ರಾಮಾಣಿಕ ಇವರು ಇದ್ರೂ ಕೂಡ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ ಅಂತ. ಸರ್, ಇತ್ತೀಚಿನ ಚುನಾವಣೆಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಅನ್ನೋದು ತುಂಬ ಚಾಲ್ತಿರೋದು, ಅಂದರೆ ವೈರಲ್ ಆಗ್ತಾ ಇದೆ. ಅದು ಕರ್ನಾಟಕದಲ್ಲಿ ಯಶಸ್ವಿ ಕೂಡ ಆಯಿತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಅನ್ನೋದು ಏನಾದ್ರು ಕೈವಾಡ ನಡೆಸುತ್ತಾ? ಆಗ್ಬೋದು. ಜನ ಮರೆಯೋದಿಲ್ಲ ರೀ, ಯಾವಾಗಲೂ ಉಳ್ದದ್ದು ಮರೀತಾರೆ ಜನ. ಅನ್ನ ಕೊಟ್ಟವ್ರನ್ನ ಯಾವಾಗಲೂ ಕೂಡ ಏನು ಅಂತಂದರೆ ಮರೆಯೋದಿಲ್ಲ. ಹೊಸಲನ್ನ ಸಿದ್ದರಾಮಯ್ಯ ಬರ್ತಾ ಇದ್ರು, ಬಟ್ ಅದೇನೋ ಜಾತಿಯ ಒಂದು ಇದ್ರ ಸಲುವಾಗಿ ವಿಘಟನೆ ಅದು ಒಂದು ಫ್ಯಾಕ್ಟ್ರಿ ಬಿಟ್ಟನೆ ಅಂದರೆ ಅಲ್ಲಿ ಸೋಲು ಬಂತವ್ರಿಗೆ. ಬಹುಶಃ ಇವು ಎಲ್ಲವೂ ಕೆಲಸ ಮಾಡ್ತಾವೆ. ಜನರ ಕಡೆ ಹೆಚ್ಚು ವೋಟರ್ಸ್ ಎಲ್ಲರೂ ಅವರೇ ಇರೋದರಿಂದ ಇದರ ಲಾಭ ಪಡೆದಿರ್ತಕ್ಕಂಥವ್ರು 100ಕ್ಕೆ 7 ಜನ ಅಂತೂ ಇದರ ಲಾಭ ಪಡೆದವ್ರು ಅದಾರ. ಬಸ್ಸಿಂದು ಆಮೇಲೆ ಕರೆಂಟಿಂದು ಇವೆಲ್ಲವೂ ಏನು ಅಂತಂದ್ರೆ ಅಗದಿ ಎಲ್ಲರಿಗೂ ತಲುಪಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ, ಮೇಲ್ಮಟ್ಟದ ಮಧ್ಯಮ ವರ್ಗದವ್ರಿಗೂ ಕೂಡ ಈ ಕರೆಂಟ್ ಬಿಲ್ಲು ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರ್ ಆಗಿನೂ ಕೂಡ ನನಗೆ 1100 ರೂಪಾಯಿ ಕರೆಂಟ್ ಬಿಲ್ ಕಟ್ತಿದ್ದೆ, ಅದೇ ಉಳಿತಿಲ್ಲ ನಮಗೆ. ಈಗ ಎಲ್ಲರೂ ಕೂಡ ಫಲಾನುಭವಿಗಳು ಅದಾರೆ. ಅದ್ರ ಪರವಾಗಿ ಅದನ್ನು ಮಾಡ್ಬೋದು. ಆಮೇಲೆ ಇವು ಅಷ್ಟೇ ಕೆಲಸ ಮಾಡೋಂಗಿಲ್ಲ, ಆದರೆ ಅವು ಮುಂದೆ ಏನಾಕೈತಿ ಅಂತಂದ್ರೆ ಇದು ಇಲೆಕ್ಷನ್ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿನ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ, ಆಮೇಲೆ ಗಡಿ ಒಳಗೆ ಯಾವುದಾದ್ರು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಇಂಥವು ಏನಾರು ಮಾಡಿ ಜನರ ಗಮನವನ್ನು ಬದಲಾವಣೆ ಮಾಡಿ ಒಂದು ನಮ್ಮನ್ನು ಹುಯಿಲು ಎಬ್ಬಿಸಿ ಜನರ ಇದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾರೆ. ಅವ್ರು ಕರಗತ ಆಗ್ಯಾವ ಎಲ್ಲವೂ. ಇವ್ರಿಗೆ ಈ ಇತರ ವಿರೋಧ ಪಕ್ಷಗಳಿಗೆ ಹಣಕಾಸಿಲ್ಲ, ಸಂಘಟನೆ ಇಲ್ಲ, ಆಮೇಲೆ ರಾಜ್ಯವಾರು ಇವೆಲ್ಲ ಏನವೆ ಅಂತ ಒಂದೊಂದು ಪಕ್ಷ ಆಗಿಬಿಟ್ಟಿದ್ದಾವೆ. ಹಿಂಗಾಗಿ ಎಲ್ಲರೂ ಕೂಡಿ ಒಕ್ಕಟ್ಟಾದ್ರೆ ಡೆಫಿನೆಟಾಗಿ ಮೋದಿಯವ್ರನ್ನ ಸೋಲಿಸ್ತಾರೆ. ಒಕ್ಕಟ್ಟಾಗೋದು ಭಾಳ ಕಠಿಣ ಸರ್, ಯಾವುದೇ ಪಕ್ಷಗಳಿಲ್ಲ ಅಂದರೆ NDAನೇ ಗೆಲುವನ್ನು ಸಾಧಿಸಲಿ ಅಥವಾ NDA ಒಕ್ಕೂಟವೇ ಗೆಲುವನ್ನು ಸಾಧಿಸಲಿ, ಒಬ್ಬ ಹಿರಿಯರಾಗಿ
ಯಾರೇ ಪಕ್ಷದ ಚುಕ್ಕಾಣಿಯನ್ನು ಹಿಡಿದ್ರು, ರಾಜಕೀಯ ಚುಕ್ಕಾಣಿಯನ್ನು ಹಿಡಿದ್ರೆ ಯಾವ್ಯಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಆಕಾಂಕ್ಷೆ ಪಡ್ತೀರಾ, ಹೇಳ್ತೀರಾ ಸರ್? ಮತ್ತು ಈಗ ಎಲ್ಲವೂ ನಮ್ಮ ಮೊದಲಿಗೆ ಎಲ್ಲರಿಗೂ ಕೂಡ ಆಹಾರ ಸಿಗಬೇಕು, ಅವ್ರಿಗೆ ಶಿಕ್ಷಣ ಸಿಗಬೇಕು. ಆಹಾರ, ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಮೊದಲಿಗೆ ನಮ್ಗೆ ರಕ್ಷಣೆಗೆ ಖರ್ಚು ಮಾಡ್ತಕ್ಕಂಥದ್ದು ಕಡಿಮೆ ಮಾಡುವಲ್ರಕ. ಆದರೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ ಮತ್ತು ಹಸಿವೆಯನ್ನು ನೀಗಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಆದಷ್ಟು ಏನು ಅಂತಂದ್ರೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅವರೆಲ್ಲ ಅದಾನಿ, ಅಂಬಾನಿ ಅವ್ರಿಗೆಲ್ಲ ಮಾಡಿದ್ರೆ ಎದಕ್ಕೆ ಬರ್ತೈತೆ, ಅದು ಎದಕ್ಕೆ ಬರೋದಿಲ್ಲ. ರಕ್ಷಣೆಗಾಗಿನೂ ಕೂಡ ಈಗ ಒಂದು 10 ದಿವಸದ ರಕ್ಷಣೆ ಖರ್ಚು ಮಾಡಿದರೆ ಈ ದೇಶದಿಂದ ಎಲ್ಲ ಹಸಿವೆಯನ್ನು ತೊಡೆದು ಹಾಕ್ಬೋದು ಅಂತ. ಅಷ್ಟನ್ನು ಖರ್ಚು ಮಾಡಲಿಕ್ಕೆ ಏನು ಅಂತಂದರೆ ಸಾಧ್ಯ ಇಲ್ಲ. ಮೊದಲಿಗೆ ಮುಂಜಾನೆ ಎದ್ದು ಕೂಡಲೇ ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕಿಸ್ತಾನಿಗೆ ಅವ್ರಿಗಿನ್ನು ಎದ್ದು ನಿಲ್ಲಕ್ಕೆ ಬರೋದಿಲ್ಲ, ಅವ್ರಿಗೆ ಹೊಡೆದಾಡ್ಕೊಂಡು ಸಾಯಕತ್ತೇವೆ ಕೂಳಿಗೆ. ಅವ್ರು ಬಂದು ನಮ್ಮ್ಯಾಗ ಏನು ಮಾಡ್ತಾರೆ, ಸುಮ್ಮನೆ ಅವ್ರನ್ನ ಎಕ್ಸ್ಪೋಸ್ ಮಾಡೋದು. ಪಾಕಿಸ್ತಾನ ಗಡಿ ಇವು ಏನು ಅದಾವಲ್ಲ, ಭಾವನಾತ್ಮಕ ವಿಷಯಗಳೇನದಾವಲ್ಲ ಅವನ್ನ ಇಲ್ಲಿ ಎಬ್ಬಿಸ್ತಾರೆ ಅಷ್ಟೇ, ಮತ್ತೇನು.